ಕೆಪಿ ಅಗ್ರಹಾರದ ಅಂಗನವಾಡಿ ಕಾಂಪೌಂಡ್ ಕುಸಿದಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಅಂಗನವಾಡಿ ಇದು. ಇಂದು ಬೆಳಗ್ಗೆ ಮಕ್ಕಳು ಬರುವಾಗ ದಿಢೀರಂತ ಕುಸಿದಿದೆ ಕಟ್ಟಡ. ಆತಂಕದಲ್ಲಿ ಅಂಗನವಾಡಿ ನಡೆಸುತ್ತಿದ್ದಾರೆ ಶಿಕ್ಷಕಿಯರು. ಮೊದಲೇ ಶಿಥಿಲಾವಸ್ಥೆ ತಲುಪಿದೆ ಕಟ್ಟಡದ ಕಾಂಪೌಂಡ್. ಅದರಲ್ಲಿ ಈ ಒಂದು ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಇರುವಂತಹ ಅಂಗನವಾಡಿ ಇದು. ಯಾವುದೋ ಜಿಲ್ಲೆಯಲ್ಲ, ಬೆಂಗಳೂರಿನಲ್ಲಿ ಇರುವಂತಹ ಅಂಗನವಾಡಿ. ಬೆಳಗ್ಗೆ ಮಕ್ಕಳು ಬರುವಾಗ ದಿಢೀರಂತ ಕಟ್ಟಡ ಕುಸಿದಿದೆ. ಆತಂಕದಲ್ಲೇ ಈಗ ಅಂಗನವಾಡಿಯನ್ನ ನಡೆಸುತ್ತಿದ್ದಾರೆ ಶಿಕ್ಷಕಿಯರು. ಮೊದಲೇ ಶಿಥಿಲಾವಸ್ಥೆ ತಲುಪಿತ್ತು ಕಟ್ಟಡದ ಕಾಂಪೌಂಡ್, ಈಗ ಕಟ್ಟಡ ಕುಸಿದಿದೆ. ಅಂಗನವಾಡಿಯನ್ನ ನೋಡ್ತಾ ಇದ್ರು ಆ ದೃಶ್ಯಾವಳಿಗಳಲ್ಲಿ. ಇಂದು ಬೆಳಗ್ಗೆ ಕಾಂಪೌಂಡ್ ಕುಸಿದು ಆತಂಕ ಸೃಷ್ಟಿಸಿದೆ ಅಲ್ಲಿ. ಇದು ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಯಾಮಾರಿದ್ರು ಕೂಡ 80 ಜನ ಮಕ್ಕಳ ಜೀವಕ್ಕೆ ಅಪಾಯ ಉಂಟಾಗಿತ್ತು. ಯಾಕಂದ್ರೆ ಮಾಗಡಿ ರಸ್ತೆಯಲ್ಲಿರುವಂತಹ ಈ ಕೆಪಿ ಅಗ್ರಹಾರದ 4ನೇ ಅಡ್ಡ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಶಿಶು ವಿಹಾರದ ಕಾಂಪೌಂಡ್ ಏನಿದೆ, ಈ ಕಂಪ್ಲೀಟ್ ಆಗಿ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು. ಏನು ಮಳೆ ಹೆಚ್ಚಾದಂತಹ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಶಿಥಿಲಗೊಂಡಂತಹ ಈ ಒಂದು ಬೃಹತ್ ಕಾಂಪೌಂಡ್ ಏನಿದೆ, ಈ ಕಾಂಪೌಂಡ್ ಕುಸಿದು ಬಿದ್ದಿದೆ. ಈ ಕಾಂಪೌಂಡ್ ಏನಾದರೂ ಒಳಭಾಗದಲ್ಲಿ ಬಿದ್ದಿದ್ರೆ ಒಟ್ಟು 80 ಜನ ಓದುತ್ತಿದ್ದಂತಹ ಈ ಒಂದು ಶಿಶು ವಿಹಾರದಲ್ಲಿ ದೊಡ್ಡ ಅನಾಹುತನೇ ಸೃಷ್ಟಿಯಾಗ್ತಾ ಇತ್ತು. ನಾವು ನೋಡ್ತಾ ಇದ್ದೀವಿ ಈ ಶಿಶು ವಿಹಾರದ ಸಂಪೂರ್ಣ ಏನು ಕಾಂಪೌಂಡ್ ಏನಿದೆ ಅದು ಕಂಪ್ಲೀಟ್ ಆಗಿ ಶಿಥಿಲಗೊಂಡಿದೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಕೂಡ ಬೀಳುವಂತಹ ಸ್ಥಿತಿ ಇತ್ತು. ಅದರಂತೆ ಇವತ್ತಿನ ಬೆಳಗಿನ ಜಾವ ಈ ಒಂದು ಶಾಲೆಯ ಮುಂಭಾಗದಲ್ಲಿರುವಂತಹ ಕಾಂಪೌಂಡ್ ಕುಸಿದು ಬಿದ್ದಿದೆ. ಆ ಒಂದು ಕಾಂಪೌಂಡ್ ಕುಸಿದಿರುವುದು ಒಳಗಡೆ ಏನಾದ್ರು ಬಿದ್ದಿದ್ರೆ ದೊಡ್ಡ ಅನಾಹುತ ಸೃಷ್ಟಿ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ಶಿಶು ವಿಹಾರದಲ್ಲಿ ಒಟ್ಟು 80 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಇಂತಹ ಒಂದು ಶಾಲೆಯ ಕಾಂಪೌಂಡ್ ಏನಿದೆ ಇವತ್ತು ಬೆಳಗಿನ ಜಾವ ಕುಸಿದು ಬಿದ್ದಿದೆ. ಆ ಮಕ್ಕಳು ಇಲ್ಲೇ ಆಟ ಆಡ್ತಿರ್ತಾರೆ. ಈ ಒಂದು ಕಾಂಪೌಂಡ್ ಒಳಭಾಗದಲ್ಲಿ ಆಟ ಆಡ್ತಿರುವಂತಹ ದೃಶ್ಯ. ಈ ಒಂದು ಕಾಂಪೌಂಡ್ಗೆ ಅಂಟಿಕೊಂಡಿರುವಂತಹ ಈ ಒಂದು ಗೋಡೆ ಏನಿದೆ, ಈ ಗೋಡೆ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ಈ ಮತ್ತೊಂದು ಗೋಡೆ ಏನಿದೆ ಅದು ಕೂಡ ಕುಸಿದು ಬೀಳುವಂತಹ ಅಂಚಿನಲ್ಲಿರುವಂಥದ್ದು. ಏನಾದರೂ ಸ್ವಲ್ಪ ಯಾಮಾರಿದ್ರು ಕೂಡ ಮಕ್ಕಳ ಜೀವಕ್ಕೆ ಇಲ್ಲಿ ಕುತ್ತು ಬರುವಂತಹ ಸಾಧ್ಯತೆ ಹೆಚ್ಚಿತ್ತು. ಸದ್ಯಕ್ಕೆ ಈಗ ಮಕ್ಕಳು ಯಾವುದೇ ರೀತಿಯಾದ ಅನಾಹುತ ಆಗಿಲ್ಲ. ಅದೃಷ್ಟವಶಾತ್ ಎಲ್ಲ ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಆದರೆ ಈ ಘಟನೆ ನಡೆದು 4 ರಿಂದ 5 ಗಂಟೆ ಆದರೂ ಕೂಡ ಯಾವುದೇ ರೀತಿಯಾದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದರ ಮಾಹಿತಿಯನ್ನು ಪಡೆದಾಗಲಿ ಅಥವಾ ಇದು ಸರಿಪಡಿಸುವಂತಹ ಕೆಲಸ ಮಾಡಿದಿಲ್ಲ. ಈಗಲೂ ಕೂಡ ಈ ಒಂದು ಶಿಶು ವಿಹಾರದ ಒಳಭಾಗದಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳು ಕೂಡ ಪಾಠ ಕಲಿತಾ ಇರುವಂಥದ್ದು. ಒಟ್ಟು 30 ವರ್ಷದ ಹಳೆಯ ಕಟ್ಟಡ ಅಂತ ಹೇಳಲಾಗುತ್ತೆ. ಆದರೆ ಈ ಒಂದು ಕಳಪೆ ಕಾಮಗಾರಿಯಿಂದಾಗಿ ಈಗ ಕಾಂಪೌಂಡ್ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ಕಾಂಪೌಂಡ್ ಕುಸಿದಿರುವಂತಹ ಕಾರಣಕ್ಕಾಗಿ ಮೇಲ್ಭಾಗದಲ್ಲಿರುವಂತಹ ಈ ಛಾವಣಿ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಬೀಳುವಂತಹ ಸಾಧ್ಯತೆ. ಯಾಕಂದ್ರೆ ಛಾವಣಿ ಕೂಡ ಕಾಂಪೌಂಡ್ಗೆ ಅಂಟಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಛಾವಣಿ ಕೂಡ ಬೀಳುವಂತಹ ಏನು ಸಾಧ್ಯತೆ ಹೆಚ್ಚಾಗಿದೆ. ಸದ್ಯಕ್ಕೆ ಆತಂಕದ ವಾತಾವರಣ ಈ ಒಂದು ಶಿಶು ವಿಹಾರದಲ್ಲಿ ಏನು ಸೃಷ್ಟಿಯಾಗಿದೆ. ಮಕ್ಕಳು ಕೂಡ ಆತಂಕದಲ್ಲಿರುವಂಥದ್ದು. ಪೋಷಕರು ಎಲ್ಲ ಕೆಲವೊಂದಿಷ್ಟು ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.